ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ಅಲ್ಲಮ ಪ್ರಭುವಿನ ವಚನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿ ಅಥವಾ ಅಲ್ಲಮ ಪ್ರಭುವಿನ ವಚನ ನಿಮಗೆ ಒಟ್ಟಾರೆಯಾಗಿ ಪರೀಕ್ಷೆಯಲ್ಲಿ 18 ಅಂಕಗಳಿಗೆ ಬರ್ತದೆ. 4 ಅಂಕ ಇಲ್ಲಿ 6 ಅಂಕದ ಭಾವಾರ್ಥ, ಹಾಗೇನೆ 2 ಅಂಕದ ಟಿಪ್ಪಣಿಗೆ ಕೇಳ್ತಾರೆ. 10 ಅಂಕದ ಪ್ರಶ್ನೆಗಳು ಕೂಡ ಈ ವಚನದಿಂದ ಬರ್ತವೆ. ಹಾಗಾಗಿ ತರಗತಿಯನ್ನ ಮಿಸ್ ಮಾಡ್ಕೊಳ್ದಲೆ ನೋಡಿ, ಹಾಗೇನೆ ಎಲ್ಲರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಮೊದಲಿಗೆ ಆಶಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ನೋಡಿ, ವಚನ ಸಾಹಿತ್ಯಕ್ಕೆ ಇಲ್ಲಿ ಒಂದ್ ರೀತಿಲಿ ವಚನ ಅಂತ ಅಂದ್ರೇನೆ ಇಲ್ಲಿ ಭಾಷೆ ಆಗಿರ್ಬೋದು, ಪ್ರಮಾಣ ಅಂತ ಕರಿತೀವಿ, ಹಾಗೇನೆ ಮಾತು, ನುಡಿ, ಹೀಗೆ ಅನೇಕ ರೀತಿಯಲ್ಲಿ ವಚನದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಹಾಗೇನೆ ವಚನ ಸಾಹಿತ್ಯ ಅಂದ ತಕ್ಷಣ ನಮಗೆ 12ನೇ ಶತಮಾನದ ಶಿವಶರಣರು, ಶಿವಶರಣೆಯರು ಇಲ್ಲಿ ನಮಗೆ ನೆನಪಿಗೆ ಬರ್ತಾರೆ. ಅದರಲ್ಲೇನೆ ತುಂಬಾ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಪ್ರಮುಖ ವಚನಕಾರರಲ್ಲಿ ಒಬ್ಬರಾಗಿರ್ತಕ್ಕಂತಹ ಅಥವಾ ಅನುಭವ ಮಂಟಪದ ಅಧ್ಯಕ್ಷ ಅನ್ನುವಂತಹದನ್ನ ನಾವು ಇಲ್ಲಿ ಏನ್ ಕರಿತೀವಿ, ಅಲ್ಲಮ ಪ್ರಭುವಿನ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಅವನ ವಚನದ ಬಗ್ಗೆ ಮಾತನಾಡ್ತಾ ಇದೀವಿ. ಕನ್ನಡ ಸಾಹಿತ್ಯ ಇಲ್ಲಿ ಏನೋ ಒಂದ್ ಕಡೆ ಕನ್ನಡ ಸಾಹಿತ್ಯಕ್ಕೇನೆ ವಚನ ಸಾಹಿತ್ಯ ಒಂದು ವಿಶಿಷ್ಟ ಅಭಿವ್ಯಕ್ತಿ ಅಂತಕ್ಕಂಥದ್ದು. ಸಮಾಜ, ಸಂಸ್ಕೃತಿ, ವ್ಯಕ್ತಿ, ವಿವೇಕ, ಬದುಕು ಎಲ್ಲವನ್ನ ಪರಿಷ್ಕರಿಸುವಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂತಹ ಒಂದು ಸಾಹಿತ್ಯ ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಂದಿನ ಸಮಾಜದ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಹೇಗೆ ಇಲ್ಲಿ ವ್ಯಕ್ತಿ ಮತ್ತೆ ಭಕ್ತಿಯ ವಿಚಾರಗಳಾಗಿರ್ಬೋದು, ಎಲ್ಲವೂ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮೊದಲಿಗೆ ಇಲ್ಲಿ ಆಶಯದ ಬಗ್ಗೆ ಆಯ್ತು. ಆನಂತರ 2 ಅಂಕದ ಪ್ರಶ್ನೆ ಕೇಳ್ತಾರೆ ಅಲ್ಲಮನ ಬಗ್ಗೆ. ನೋಡಿ, ಅಲ್ಲಮ ಪ್ರಭು 12ನೇ ಶತಮಾನ, ಅವರ ಕಾಲ 12ನೇ ಶತಮಾನ, ಸ್ಥಳ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಹಾಗೇನೆ ತಂದೆ ನಿರಂಕಾರ, ತಾಯಿ ಸುಜ್ಞಾನಿ. ಇವರ ಅಂಕಿತ ನಾಮ ಗುಹೇಶ್ವರ ಅಂತಕ್ಕಂಥದ್ದು. ಇವರು ಅನೇಕ ಬೆಡಗಿನ ವಚನಗಳ ಬರೆದಿದ್ದಾರೆ, ಅನೇಕ ವಚನಗಳನ್ನ ಬರೆದಿದ್ದಾರೆ. ಹಾಗೇನೆ ಇಲ್ಲಿ ಮಹಾಮನೆಯ ಅಥವಾ ಅನುಭವ ಮಂಟಪದ ಅಧ್ಯಕ್ಷರಾಗಿಯೂ ಕೂಡ 12ನೇ ಶತಮಾನದಲ್ಲಿ ಇಲ್ಲಿ ಕಾರ್ಯನಿರ್ವಹಿಸಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಷ್ಟೆಲ್ಲ ಆದ್ಮೇಲೆ ಈಗ ನೇರವಾಗಿ ವಚನವನ್ನ ಓದ್ತಾ ಅದರ ತಾತ್ಪರ್ಯವನ್ನ ನಿಮ್ಗೆ ನೀಡ್ತಾ ಹೋಗ್ತೀನಿ ಈ ತರಗತಿಯಲ್ಲಿ. ನೋಡಿ, ನಾವು ಈಗ ಭಾವಾರ್ಥದಲ್ಲಿ ಹೇಗ್ ಬರೀಬೇಕು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಅಥವಾ ಅಲ್ಲಿ ಈ ಪದ್ಯದ ಭಾವಾರ್ಥ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಆಗ ಈ ಪದ್ಯವನ್ನ ಅಲ್ಲಮ ಪ್ರಭು ಬರೆದಿರ್ತಕ್ಕಂತಹ ವಚನದಿಂದ ಆರಿಸಲಾಗಿದೆ ಅಂತ ಬರೆದು, ಆನಂತರ ನಾನು ಹೇಳ್ತಕ್ಕಂತಹ ಈ ವಿಚಾರಗಳನ್ನ ನೀವು ಬರೆದ್ರು ಕೂಡ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಮೊದಲನೇ ವಚನ ಹೀಗಿದೆ: ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯ. ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯ, ಉಪಚಾರದ ಲಿಂಗ ಉಪಚಾರದ ಜಂಗಮ. ಉಪಚಾರದ ಪ್ರಸಾದವ ಕೊಂಡು ಗುರುವಿಂಗೆ ಭವದ ಲೆಂಕನಾಗಿ ಅಂಧಕನ ಕೈಯ ಅಂಧಕ ಹಿಡಿದಂತೆ ಇವರಿಬ್ಬರು ಹೊಲಬುಗೆಟ್ಟರು ಕಾಣ ಗುಹೇಶ್ವರ ಅಂತ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ನೋಡಿ, ಇದರ ತಾತ್ಪರ್ಯ ಹೀಗಿದೆ. ಏನ್ ಹೇಳ್ತಾ ಇದೆ? ಉಪಚಾರದ ಬಗೆಗೆ ಅಲ್ಲಮನ ಅಥವಾ ಅಲ್ಲಮ ಪ್ರಭುಗಳ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು, ಅಥವಾ ಇದ್ರ ಬಗ್ಗೆ ಈ ವಚನದ ತಾತ್ಪರ್ಯ ಕೂಡ ಕೇಳ್ಬೋದು. ನೋಡಿ, ಯಾವಾಗಲೂ ಉಪಚಾರ ಮಾಡುವಂತಹದ್ದು, ಸೇವೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಉಪಚಾರ ಸೇವೆಯನ್ನ ಬಯಸುವ ಗುರುವಿಗೆ ಉಪಚಾರ ಮಾಡುವಂತಹ ಶಿಷ್ಯ ದೊರೆಯುತ್ತಾನೆ ಅಂತಕ್ಕಂಥದ್ದು. ಹಾಗೆ ಉಪಚಾರದ ಲಿಂಗಕ್ಕೆ ಉಪಚಾರವನ್ನ ಎಸಗುವಂತಹ ಇಲ್ಲಿ ಜಂಗಮನಿರುತ್ತಾನೆ ಅಂತ ಹೇಳ್ತಾ ಇದ್ದೆ ವಚನ. ಹಾಗೇನೆ ಲಿಂಗ ಅಭಿಷೇಕ, ಅರ್ಚನೆ, ನೈವೇದ್ಯವನ್ನಿತ್ತು ಅದರ ಪ್ರಸಾದವನ್ನೇ ತೆಗೆದುಕೊಳ್ಳುವ ಗುರು ಶಿಷ್ಯರು ಈ ಜಗತ್ತಿನಲ್ಲಿ ತುಂಬಾ ಜನ ಇದ್ದಾರೆ ಅಂತಕ್ಕಂಥದ್ದು. ಇಂತಹ ಶಿಷ್ಯರು ಅಥವಾ ಶಿಷ್ಯ ಗುರುವಿಗೆ ದೊರೆತಾಗ
ಇನ್ನು ಹುಟ್ಟು ಜನ್ಮದ ಸಂಕೋಲೆಗಳಿಗೆ ಕೊನೆಯಲ್ಲಿದೆ ಅನ್ನುವಂತಹ ವಿಚಾರದ ಬಗ್ಗೆ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಇದೊಂದು ರೀತಿಯಲ್ಲಿ ಹೇಗಿದೆ ಈ ಶಿಷ್ಯ ಮತ್ತೆ ಗುರುವಿನ ಒಂದು ವಿಚಾರ ಇಲ್ಲಿ ಗಮನಿಸೋದಾದ್ರೆ, ಒಂದ್ ರೀತಿಯಲ್ಲಿ ಕುರುಡನ ಕೈಯನ್ನ ಇಲ್ಲಿ ಮತ್ತೊಬ್ಬ ಕುರುಡ ಹಿಡಿದು ಹೊರಟಂತೆ ಇದೆ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಹೇಳ್ತಾ, ಇಂತಹ ದಾರಿಗೆಟ್ಟ ಗುರು ಶಿಷ್ಯನಿಗೆ ಮುಕ್ತಿಯಲ್ಲಿ ದೊರೆಯುತ್ತದೆ ಕಾಣ ಗುಹೇಶ್ವರ ಎಂದಿದ್ದಾರೆ ಅಲ್ಲಮ ಪ್ರಭುಗಳು. ಈ ಒಂದು ವಚನದಲ್ಲಿ ನೋಡಿ, ಗುರು ಮತ್ತೆ ಶಿಷ್ಯರ ನಡುವೆ ಯಾವ ರೀತಿ ಉಪಚಾರ ಅಥವಾ ಉಪಚಾರದ ಬಗೆಗೆ ಅಲ್ಲಮ ಪ್ರಭುಗಳು ಯಾವ ರೀತಿ ಹೇಳ್ತಾ ಇದ್ದಾರೆ, ಅಲ್ಲಿ ಯಾರು ಯಾರಿಗೆ ಉಪಚಾರವನ್ನ ಮಾಡ್ತಾ ಇದ್ರು, ಯಾರು ಯಾರಿಗೆ ಸೇವೆಯನ್ನ ಮಾಡ್ತಾ ಇದ್ರು, ಇದೆಲ್ಲ ವಿಚಾರವನ್ನ ನಾನು ತಿಳಿಸಿದ್ದೀನಿ. ಆನಂತರದಲ್ಲಿ ಇನ್ನೊಂದು ವಚನದಲ್ಲಿ ನಾವು ಗಮನಿಸೋದಾದ್ರೆ, ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ, ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ. ಇಲ್ಲಿ ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ, ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿದೆ, ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೇ ಎಚ್ಚರ ಬಲ್ಲೆಡೆ, ತನ್ನಲ್ಲಿಯೇ ತನ್ಮಯ ಗುಹೇಶ್ವರ ಲಿಂಗವು ಅನ್ನುವಂತಹ ಈ ಒಂದು ವಚನ. ಇಲ್ಲಿ ಅಲ್ಲಮ ಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮನುಷ್ಯನ ಅರಿವಿನ ಬಗ್ಗೆ, ತಿಳುವಳಿಕೆಯ ಬಗ್ಗೆ ಇರ್ತಕ್ಕಂತಹ ನಿಲುವಿನ ಬಗ್ಗೆ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರಿವಿನ ಬಗೆಗೆ ಅಲ್ಲಮ್ಮನ ನಿಲುವು ಏನು ಅಂತಕ್ಕಂಥದ್ದು, ಅಥವಾ ತಿಳುವಳಿಕೆಯ ಬಗ್ಗೆ ಅಲ್ಲಮ ಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಥವಾ ಬೇರೆಯವರನ್ನ ನಿಂದಿಸೋದಕ್ಕಿಂತ ಮುಂಚಿತವಾಗಿ ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳುವಂತಹ, ತನ್ನ ತಪ್ಪನ್ನ ತಾನು ತಿದ್ದುಕೊಳ್ಳುವಂತಹ ಒಂದು ವ್ಯವಧಾನ ಮನುಷ್ಯನಲ್ಲಿ ಇರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೇಗೆಂದ್ರೆ ನೋಡಿ, ಜೀವನದಲ್ಲಿ ನಿಮ್ಮನ್ನ ನೀವೇ ಆತ್ಮಾವಲೋಕನವನ್ನ ಮಾಡಿಕೊಂಡು, ನಿಮ್ಮನ್ನ ನೀವು ಜೀವನದಲ್ಲಿ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ. ಅರಿವಿನ ಬಗ್ಗೆ ನೋಡಿ, ಅರಿವಿನ ಬಗ್ಗೆ ತಿಳಿಯಬೇಕೇ ಹೊರತು ಬೇರೆ ದಾರಿ ಇಲ್ಲ. ನಮ್ಮ ತಪ್ಪುಗಳ ಬಗ್ಗೆ ನಾವು ಆತ್ಮಾವಲೋಕನವನ್ನ ಮಾಡಿಕೊಂಡಾಗ ಮಾತ್ರ ನಮ್ಮ ಬಗ್ಗೆ ನಾವು ತಿಳ್ಕೊಬಹುದು. ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ, ಅದಕ್ಕೆ ಜ್ಞಾನವೆನ್ನುವುದು ನಿಮ್ಮಲ್ಲಿಯೇ ಬೇರೂರಿದೆ ಅಂತಕ್ಕಂಥದ್ದು. ಜ್ಞಾನ ಅಂತಕ್ಕಂಥದ್ದು ನಿಮ್ಮಲ್ಲೇ ಇದೆ, ಆದ್ರೆ ಅದರ ಒಂದು ತಿಳುವಳಿಕೆ ನಿಮ್ಮಲ್ಲಿಲ್ಲ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಯಾವುದೇ ವಿಷಯ ಸುಖಗಳಿಗೆ ಅಥವಾ ಪಂಚೇಂದ್ರಿಯ ಸುಖಗಳಿಗೆ ಆಸ್ಪದ ಕೊಡದೆ ತನ್ನಲ್ಲಿಯೇ ತಾನು ಜಾಗೃತನಾದರೆ, ತನ್ನನ್ನ ತಾನು ಜಾಗೃತಿಗೊಳಿಸ್ಕೊಂಡ್ರೆ ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ, ಸಾಕ್ಷಾತ್ ಭಗವಂತ, ಸಾಕ್ಷಾತ್ ಶಿವ ಅಥವಾ ಇಲ್ಲಿ ಗುಹೇಶ್ವರ ತನ್ಮಯನಾಗಿ ನೆಲೆಸುತ್ತಾನೆ ಅಂತ ಅಲ್ಲಮ ಪ್ರಭು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಚರಾಚರ ಜೀವರಾಶಿಗಳಿಗೂ ಸಕಲವನ್ನೇ ಬಯಸುವಂತಹ ಆ ಭಗವಂತ ಶಿವ, ಆ ಪರಮೇಶ್ವರ ನಿಮಗೆ ಎಲ್ಲೋ ಒಂದ್ ಕಡೆ ಆಶೀರ್ವದಿಸುತ್ತಾನೆ, ಅವನು ನಿಮ್ಮಲ್ಲಿಯೇ ಇರ್ತಾನೆ. ಅದಕ್ಕೆ ಮೊದಲು ನಿಮ್ಮನ್ನ ನೀವು ತಿಳ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನದ ಬಗ್ಗೆ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ, ನಿಮ್ಮ ತಪ್ಪುಗಳ ಬಗ್ಗೆ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ. ಅದು ಬಿಟ್ರೆ ಬೇರೆಯವರ ಬಗ್ಗೆ ನೀವು ಊಹಾಪೋಹಗಳನ್ನು ಹೇಳ್ತಕ್ಕಂಥದ್ದು ಇಲ್ಲಿ ಸಮಂಜಸವಲ್ಲ. ಅದಕ್ಕೆ ಬೇರೆ ದಾರಿಗಿಂತ ಮೊದಲು ನಿಮ್ಮನ್ನ ನೀವು ಇಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ತಿಳುವಳಿಕೆಯನ್ನ, ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನದ ಬಗ್ಗೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ಅಂತ ಇಲ್ಲಿ ಅಲ್ಲಮ ಪ್ರಭುಗಳು ತುಂಬಾ ಅತ್ಯುತ್ತಮವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇದಿಷ್ಟು ಈ ವಚನದ ತಾತ್ಪರ್ಯಗಳು. ಹಾಗಾಗಿ ಈ ತರಗತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ, ಮುಂದಿನ ತರಗತಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಹಾಗೇನೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ನೋಡಿ, ಉಪಚಾರದ ಬಗೆಗೆ ಅಲ್ಲಮನ ಅಭಿಪ್ರಾಯವೇನು ವಿವರಿಸಿ ಅಂತಕ್ಕಂಥದ್ರ ಬಗ್ಗೆ ಆಗಿರ್ಬೋದು, ಅರಿವಿನ ಬಗೆಗೆ ಅಲ್ಲಮನ ನಿಲುವು ಏನು ಅಂತಕ್ಕಂಥದ್ದು, ಈಗೇನು ಈ ವಚನ ಹೇಳಿದೀನಿ ಇದರ ವಿಚಾರಗಳನ್ನು ನೀವು ಬರೆದ್ರೂ ಕೂಡ ಒಳ್ಳೆಯ ಅಂಕಗಳು ನಿಮಗೆ ಲಭಿಸ್ತವೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.